ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಸಾಲೆ ಅಕ್ಕಿ ರೊಟ್ಟಿ. ಈ ಥರ ರೊಟ್ಟಿ ಮಾಡುವಾಗ ಎಲ್ಲರೂ ಹೇಳ್ತಾರೆ ಕಿತ್ತೋಗ್ಬಿಡುತ್ತೆ, ಎತ್ತಕ್ಕಾಗಲ್ಲ ಅಂತ. ಆ ಥರ ಆಗದೆ ಇರೋ ಥರ ಹೇಗೆ ಮಾಡೋದು ಅಂತ ನೀವು ಈ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಬಿಸಿ ಬಿಸಿ ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಓಹೋ ಅನ್ನೋ ಥರ ಇರುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದರಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಕ್ಯಾಪ್ಷನಲ್ಲೂ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಒಂದು ಈರುಳ್ಳಿ, ಒಂದು ಸಣ್ಣ ಕ್ಯಾರೆಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ ಎಲ್ಲ ಸಣ್ಣಗೆ ಹೆಚ್ಚಿರಬೇಕು. ಇದಿಷ್ಟು ಹಸಿ ಪದಾರ್ಥ ಆಯಿತು. ಈಗ ಹಿಟ್ಟಿಗೆ ಏನೇನು ಹಾಕಬೇಕು ನೋಡೋಣ. ಉಪ್ಪು 1 ಚಮಚ, ಸಕ್ಕರೆ 1 ಚಮಚ, ಜೀರಿಗೆ 1 ಚಮಚ, ಬಿಳಿ ಎಳ್ಳು 2 ಚಮಚ. ಇದಿಷ್ಟನ್ನು ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು. ಈಗ ಎಲ್ಲ ಐಟಮ್ಸು ಒಂದೊಂದಾಗಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕ್ಯಾರೆಟು ಎಲ್ಲನೂ ಈ ಹಿಟ್ಟಿಗೆ ಸೇರಿಸ್ಕೊಂಡು ಒಣದಾಗಿಯೇ ಮೊದಲು ಕಲಿಸ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಚೆನ್ನಾಗಿ ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು. ಇಲ್ಲಿ ಒಂದು ಸಣ್ಣ ಟ್ರಿಕ್ ಏನಂದರೆ, ನಾನು ಬೇರೆಯವ್ರ ಥರ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಲ್ಲ. ನೋಡಿ, ಇಷ್ಟು ತೆಳುವಾಗಿ ಕಲಿಸ್ಕೊಳ್ತೀನಿ. ಒಂದು 2 ನಿಮಿಷ ಅದನ್ನು ನಾವು ನೆನೆಯೋಕ್ಕೆ ಇಡದೇ ಇದ್ದರೂ ಪರವಾಗಿಲ್ಲ, ಹಾಗೆ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ತೆಳುವಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಹೇಗಿರಬೇಕು ಅಂದರೆ, ಹಿಟ್ಟಿಗೆ ಇಟ್ಕೊಂಡ್ರೆ ಕೆಳಗೆ ಬೀಳಬೇಕು, ಆ ಥರ ಇರಬೇಕು. ಅದನ್ನು ಈ ಕಡೆ ಇಡ್ಲಿ ಹಿಟ್ಟಷ್ಟು ತುಂಬ ತೆಳುನೂ ಅಲ್ಲ, ತುಂಬ ಗಟ್ಟಿಯಾಗೂ ಅಲ್ಲ. ನೋಡಿ, ಹೀಗೆ ಇಟ್ಕೊಂಡ್ರೆ ಬೀಳಬೇಕು ಹಿಟ್ಟು ಕೈಯಿಂದ, ಆ ಥರ ಕಲಿಸ್ಕೊಳ್ಳಿ. ಈಗ ಇದನ್ನು ಒಂದು ಪಕ್ಕಕ್ಕೆ ಇಡ್ತೀನಿ. ನಾನು ಹಿಟ್ಟನ್ನು ಒಂದು 5 ನಿಮಿಷ 10 ನಿಮಿಷ ನೆನೆಯೋಕೆ ಇಡೋದು ಅದನ್ನೆಲ್ಲ ಖಂಡಿತ ಮಾಡಲ್ಲ. ಆದರೆ ಇಲ್ಲಿ 2 ತವ ಮಾತ್ರ ಇಟ್ಕೊಂಡಿರಬೇಕು ನೀವು. ಇದೇ ಒಂದು ಕ್ಲೂ ನಿಮಗೆ. ನೋಡಿ, ಈ ಥರ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ನಿಮ್ಮ ಬ್ರಷಲ್ಲಾದರೂ ಹಾಕ್ಬೋದು ಅಥವಾ ಕೈಯಲ್ಲೇ ಆದರೂ ಹಾಕ್ಬೋದು. ಈ ಥರ ಸವರಿದಾದ್ಮೇಲೆ ನಾನು ಹಿಟ್ಟನ್ನು ತೊಗೊಳ್ತೀನಿ. ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ನೋಡಿ, ಈ ಥರ ನಿಮಗೆ ಎಷ್ಟು ತೆಳುವಾಗಬೇಕು ರೊಟ್ಟಿ ಅಷ್ಟು ನೋಡ್ಕೊಂಡು ಹಿಟ್ಟು ತೊಗೊಳ್ಳಿ. ಈಗ ಪಕ್ಕದಲ್ಲಿ ಚಿಕ್ಕ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡಿರ್ತೀನಿ, ಯಾಕಂದರೆ ಕೈ ಸ್ವಲ್ಪ ಒದ್ದೆ ಮಾಡ್ಕೊಂಡಿರ್ತಾರೆ ತಟ್ಟೆ, ಯಾಕಂದರೆ ಕೈಗೆ ಅಂಟ್ಕೊಳ್ತಾ ಇರುತ್ತಲ್ವ ಹಿಟ್ಟು ತೆಳುವಾಗಿರೋದ್ರಿಂದ ಅದು ನಮ್ಗೆ ಹಿಂಸೆ ಆಗುತ್ತೆ ತಟ್ಟವಾಗ. ಈ ಥರ ಎಷ್ಟು ಬೇಕೋ ಅಷ್ಟು ತೆಳುವಾಗಿ, ಎಷ್ಟು ಅಗಲ ಬೇಕೋ ನೀವು ಅಷ್ಟು ಅಗಲಕ್ಕೂ ನೀವು ತಟ್ಕೋಬೋದು. ಈಗ ತಟ್ಟಿದ್ದಾದಮೇಲೆ ಮಧ್ಯದಲ್ಲಿ ಒಂದು ಹೋಲ್ ಹಾಕ್ತೀನಿ ನಾನು. ಈ ಥರ ಸುತ್ತನೂ ದೂರಕ್ಕೆ ಒಂದೊಂದು ಹೋಲ್ ಹಾಕ್ಕೊಳ್ಳಿ, ಯಾಕಂದರೆ ಅಲ್ಲಿ ಎಣ್ಣೆ ಹಾಕೋಕ್ಕೆ ಸರಿ ಹೋಗುತ್ತೆ ನಮಗೆ. ಈಗ ಈ ತವನ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಡಿ, ಅಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ನೀವು ಸುತ್ತ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೂ ಸಾಕು. ಅದಕ್ಕೊಂದು ಮುಚ್ಚಳ ಮುಚ್ಚಿ ಇಡಬೇಕಾಗುತ್ತೆ. ಈ ಸಮಯದಲ್ಲಿ ನೀವು ಫ್ಲೇಮ್ನ ಹೈಯಲ್ಲೇ ಇಟ್ಟಿರಬೇಕು. ಆ ರೊಟ್ಟಿ ಬೇಯೋ ಅಷ್ಟೊತ್ತಿಗೆ ಇಲ್ಲಿ ಇನ್ನೊಂದು ತವ ಇಟ್ಕೊಂಡು ಇದಕ್ಕೂ ಒಂದು ಬ್ರಷಲ್ಲಿ ಎಣ್ಣೆ ಸವರ್ಬಿಟ್ಟು ಮೊದಲಿನ ರೊಟ್ಟಿ ಥರನೇ ಮತ್ತೆ ಹಿಟ್ಟು ತೊಗೊಂಡು ಚೆನ್ನಾಗಿ ಅಗಲವಾಗಿ ತಟ್ಕೋಬೇಕು. ಈ ರೊಟ್ಟಿಗೂ ಮೊದಲಿನ ರೊಟ್ಟಿ ಥರನೇ ಹೋಲ್ಸ್ ಮಾಡಿ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಬನ್ನಿ ಈಗ ನೋಡೋಣ ರೊಟ್ಟಿ ಎಷ್ಟು ಬೆಂದಿದೆ ಅಂತ. ನಾನು ರೊಟ್ಟಿ ಹಿಟ್ಟಿನ ಮೇಲೆ ಇಟ್ಬಿಟ್ಟಿದ್ದೆ, ಅದು ಅಂಟ್ಕೊಂಡ್ಬಿಟ್ಟಿದೆ. ಅದು ನೋಡ್ಕೊಂಡು ಹುಷಾರಾಗಿ ತೆಗಿಬೇಕು. ನೋಡಿ, ಇನ್ನೂ ಸ್ವಲ್ಪ ಬೇಯಬೇಕು. ಎಲ್ಲೆಲ್ಲಿ ಬಿಳಿಗಿದೆಯಲ್ಲ ಅದೆಲ್ಲ ಹಸಿ ಇದೆ ಅಂತಲೇ ಅರ್ಥ. ಸೊ ಅದು ಪೂರ್ತಿ ಬೇಯೋವರೆಗೂ ವೆಯ್ಟ್ ಮಾಡಬೇಕು. ನೀವು ಹಂಚನ್ನು ಸ್ವಲ್ಪ ಟಿಲ್ಟ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರೊಟ್ಟಿ ಬಿಟ್ಬಿಟ್ಟಿರುತ್ತೆ. ನೋಡಿ, ತಳ ಬಿಟ್ಟಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಲಿಪ್ ಆಗುತ್ತೆ. ಈ ಥರ ರೊಟ್ಟಿ ಮಾಡೋವಾಗೆಲ್ಲ ಫ್ಲೇಮು ಜಾಸ್ತಿನೇ ಇರಬೇಕು, ಹಾಗೆಯೇ ತುಂಬ ಟೈಮ್ ಕೊಡಬೇಕಾಗುತ್ತೆ. ಒಂದು ಅಟ್ಲೀಸ್ಟ್ 5-7 ನಿಮಿಷ ಆದರೂ ಬೇಕಾಗುತ್ತೆ. ನಿಮಗೆ ತವ ದೊಡ್ಡದಿದ್ದು ಸ್ಟವ್ ಚಿಕ್ಕದಾಗಿದ್ದರೆ ಸುತ್ತ ಎಲ್ಲ ಬೇಯಲ್ಲ. ಸೊ ಆವಾಗ ಸ್ವಲ್ಪ ಎಲ್ಲೆಲ್ಲಿ ಬೆಂದಿಲ್ಲೋ ಅಲ್ಲಿನೇ ತವನ ಸ್ವಲ್ಪ ಹೀಗೆ ಸರಿಸ್ಕೋಬೇಕು. ನೋಡಿದ್ರಲ್ಲ, ಅಂಚೆಲ್ಲ ನಿಮಗೆ ಕಾಣಿಸ್ತಾ ಇದೆ ಚೆನ್ನಾಗಿ ರೋಸ್ಟ್ ಆಗಿರೋ ಥರ. ಈಗ ನಿಧಾನಕ್ಕೆ ಈ ಥರ ತಿರುಗಿಸ್ಕೋಬೇಕು. ನೋಡಿ, ಇಷ್ಟರ ಮಟ್ಟಿಗೆ ಆಗಿರುತ್ತೆ. ಈ ರೊಟ್ಟಿ ತಿರುಗಿಸಾದ್ಮೇಲೆ ಮತ್ತೆ 3 ನಿಮಿಷ ಆ ಕಡೆ ಕೂಡ ಬೇಯಿಸ್ಕೋಬೇಕು. ತುಂಬ ರೋಸ್ಟ್ ಆಗಿ ಬ್ರೌನ್ ಕಲರ್ ಬರಲಿ ಅಂತ ನೀವು ಬಿಟ್ಟರೆ ನಿಮಗದು ರಬ್ಬರ್ ಥರ ಜಗಿಬೇಕಾಗುತ್ತೆ. ನೋಡಿ, ಈಗ ಅದಾಯಿತು. ಅದನ್ನು ತೆಗೆದ ತಕ್ಷಣವೇ ಈ ಹಂಚನ್ನು ಇಟ್ಬಿಟ್ರೆ ಇನ್ನೊಂದು ರೊಟ್ಟಿದು ಇದಕ್ಕೂ ಮುಚ್ಚಳ ಮುಚ್ಚಿ ಸೇಮ್ ಅದೇ ಸಿಸ್ಟಮಲ್ಲಿನೇ ಬೇಯಿಸಬೇಕು. ಎಷ್ಟೇ ಜನ ಮನೇಲಿದ್ರೂ ಇನ್ನೊಂದು ತವ ಎಕ್ಸ್ಟ್ರಾ ಇಟ್ಕೊಂಡ್ಬಿಟ್ರೆ ಒಂದೊಂದು ಸ್ಟವ್ ಮೇಲೆ ಒಂದೊಂದು ಹಾಕ್ತಾಯಿದ್ರೆ ತಕ್ಷಣ ಒಂದೊಂದು ಬರ್ತಾ ಇರುತ್ತೆ. ಅವ್ರು ತಿನ್ನೋ ಅಷ್ಟೊತ್ತಿಗೆ ಇನ್ನೊಂದು ರೆಡಿ ಆಗ್ತಾ ಇರುತ್ತೆ. ಬಿಸಿ ಬಿಸಿ ತುಪ್ಪದ ಜೊತೆಗೆ ರೊಟ್ಟಿ ಸರ್ವ್ ಮಾಡಿ. ಈ ರೊಟ್ಟಿ ಮಸಾಲೆನಲ್ಲಿ ಬರೀ ಕ್ಯಾರೆಟ್ ಅಲ್ಲ, ಸಬ್ಸಿಗೆ ಸೊಪ್ಪು, ಕ್ಯಾಪ್ಸಿಕಮ್ಮು, ಕಡಲೆ ಬೀಜ ತರಿಯಾಗಿ ಪುಡಿ ಮಾಡಿರೋದು, ಹಾಗೆ ಹಿದಕಿದ್ದ ಅವರೆಕಾಳು ಇವನ್ನೆಲ್ಲ ಹಾಕಿ ನಾವು ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾರಿಗೆಲ್ಲ ರೊಟ್ಟಿ ಸರಿಯಾಗಿ ಬರ್ತಾ ಇರಲಿಲ್ಲ ಎಲ್ಲರೂ ಇದೇ ಥರ ಮಾಡಿ
ಖಂಡಿತ ಬರುತ್ತೆ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.